ಪುನೀತ್ ಅಂತ ಸರ್. ಸರ್ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಒಂದು ಕಡೆಯಿಂದ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದೆ, ಇನ್ನೊಂದು ಕಡೆ ತರಕಾರಿ ರೇಟ್ ಹೆಚ್ಚಾಗಿದೆ, ಏನು ಹೇಳ್ತೀರಿ? ಸರ್ ಹೇಳೋವಂಥದ್ದು ಏನಿದೆ ಸರ್, ಹೇಳ್ಬೇಕಾಗಿರೋರೆಲ್ಲ ಸೈಲೆಂಟಾಗಿ ಕುಂತಿದ್ದಾರೆ. ಇನ್ನು ನಾವು ಹೇಳಿ ನಾವು ಗಂಟ್ಲು ನೋಯಿಸ್ಕೊಳ್ಳೋ ಬದಲು ನಿಮ್ಮದೇ ಏನು ಕೆಲಸ ಮಾಡ್ತಾಯಿದ್ದೀವೋ ಮಾಡ್ಕೊಂಡು ಹೋಗ್ಬಿಟ್ರೆ ಮಾಡೋರು ಮಾಡ್ಕೊತಾರೆ. ಇನ್ನೂ ಒಂದು ಸಾರ್ ನಾವು ಒಬ್ಬರು ನಿಂತ್ಕೊಂಡು ಮಾತಾಡಿದ್ರೆ ಯಾವ ಕೆಲಸನೂ ಆಗೋಲ್ಲ. ಉದಾಹರಣೆ ನೋಡಿ, ಒಂದು ಕೈಲಿ ನಾವು ಚಪ್ಪಾಳೆ ಹೊಡೆದ್ರೆ ಸೌಂಡೇ ಬರೋಲ್ಲ, ಇಬ್ಬರು ನಿಂತ್ಕೊಂಡು ಹೊಡೆದ್ರೇ ಸೌಂಡ್ ಬರೋಲ್ಲ. ಅಂಥ ಕಾಲದಲ್ಲಿ ಮೋದಿಯವರು ನೀವೇನಾರು ಅಂದ್ಕೊಳ್ಳಿ ಸರ್, BJP ಮಾಡೋ ಕಾರ್ಯನ ನಾನು ನೋಡಿದ್ದೀನಿ, ಆದರೂ ನಮ್ಮನೆ ಮುಂದೆ ಕೆಲಸ ಆಗಿಲ್ಲ. ನೀವು ನಂಬ್ತೀರಾ ಸರ್? 1.5 ವರ್ಷ ಆಗಿದೆ ನಮ್ಮನೆ ರೋಡಿಗೆ ಜಲ್ಲಿ ಹಾಕಿ, ಮಳೆ ಬಂದು ಮೋರಿಲಿರೋ ಕಸ ರೋಡಿಗೆ ಬಂದು ರೋಡಲ್ಲಿರೋ ಜಲ್ಲಿ ಎಲ್ಲ ಮೋರಿ ಬ್ಲಾಕ್ ಆಗಿದೆ. ಪಂಚಾಯತಿ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಇಂಜಿನಿಯರ್ ಕೈಲಿ ಕೊಡ್ತೀನಿ ಅಂತ ಅಂತಾರೆ. ಇಂಜಿನಿಯರ್ ಫೋನ್ ಮಾಡಿ ಸರ್ ಎಲ್ಲ ನಾವು ಯಾವುದೂ ಬ್ಯಾಲೆನ್ಸ್ ಬಿಟ್ಟಿಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತ ಅಂತಾರೆ. ನಾವೇನು ಹೇಳೋಣ? ನಾವು ಯಾರನ್ನ ಕೇಳಬೇಕಾಗುತ್ತೆ ನೆಕ್ಸ್ಟು? ಇವಾಗ ಒಂದು ಏರಿಯಾ ಅಂತಂದಮೇಲೆ ಏರಿಯಾಗೆ ಪಂಚಾಯತಿ ಅಂತೂ ಇದ್ದೇ ಇರುತ್ತೆ. ನಾವು ಏನೇ ಸಮಸ್ಯೆ ಆಯಿತು ಅಂದರೆ ಪಂಚಾಯತಿಯವ್ರ ಪ್ರೋತ್ಸಾಹ ನಮಗೆ ಕೊಡಬೇಕು. ಅವ್ರು ಪ್ರೋತ್ಸಾಹ ಕೊಡದೇ ಇದ್ಮೇಲೆ ನಾವು ಯಾರನ್ನ ಕೇಳಿ ಏನು ಪ್ರಯೋಜನ? ನೆಕ್ಸ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಾವು ದುಡ್ಡು ಇಟ್ಕೊಂಡೇ ಓಡಬೇಕು.